ವಿದ್ಯಾರ್ಥಿಗಳಿಗೆ ಶುಭೋದಯಗಳು. ದ್ವಿತೀಯ PUCಯ ಕನ್ನಡ ವಿದ್ಯಾರ್ಥಿಗಳಿಗೆ ನಿಮ್ಮ ಪದ್ಯ ಭಾಗದಲ್ಲಿರುವಂತಹ ಒಂದು ಜನಪದ ಗೀತೆಯನ್ನು ನಾನಿವತ್ತು ಪಾಠ ಮಾಡಲಿಕ್ಕಿದ್ದೇನೆ. ಜನಪದ ಗೀತೆ ಅಂದರೆ ಶಿಷ್ಟ ಸಾಹಿತ್ಯಕ್ಕಿಂತ ವಿಭಿನ್ನವಾದಂತಹ ಒಂದು ಸಾಹಿತ್ಯ ಪ್ರಕಾರ. ಅಂದರೆ ಶಿಷ್ಟ ಸಾಹಿತ್ಯದಲ್ಲಿ ಕ್ರಮಬದ್ಧ ರೀತಿಯಲ್ಲಿ ಓರಣವಾಗಿ ಬರೆದಿರುವಂತಹದ್ದಕ್ಕೆ, ಅಂದರೆ ಉದ್ದೇಶಪೂರ್ವಕವಾಗಿ ಕಲಿತು ಕೆಲವೊಂದು ನಿಯಮಗಳನ್ನು ಅನುಸರಿಸಿಕೊಂಡು ರಚಿಸಲ್ಪಟ್ಟ ಸಾಹಿತ್ಯಕ್ಕೆ ಶಿಷ್ಟ ಸಾಹಿತ್ಯ ಅಂತ. ಆದರೆ ಜನಪದ ಸಾಹಿತ್ಯ ಎಲ್ಲಾ ಸಾಹಿತ್ಯಕ್ಕೂ ಕೂಡ ಮೂಲವೆನಿಸಿದಂಥದ್ದು. ಅದರಲ್ಲಿ ಯಾವುದೇ ಒಂದು ಕ್ರಮ ಅಥವಾ ಅವರು ಅನಕ್ಷರಸ್ಥರಾಗಿದ್ದರೂ ಕೂಡ ತಮ್ಮ ಬೇಕು ಬೇಡಗಳನ್ನ, ನೋವು ನಲಿವುಗಳನ್ನ, ಕಷ್ಟ ಸುಖಗಳನ್ನ ಅಥವಾ ಪ್ರೀತಿ, ಮಮತೆ, ಕ್ರೋಧ, ದ್ವೇಷ ಇತ್ಯಾದಿ ತಮ್ಮ ಭಾವಗಳೆಲ್ಲವನ್ನು ಕೂಡ ಅವರು ತಮ್ಮ ಹಾಡಿನ ಮೂಲಕ ಬಿತ್ತರಿಸ್ತಾರೆ, ಹೇಳ್ತಾರೆ, ಒಬ್ರಿಗೊಬ್ಬರಿಗೆ ಹೇಳ್ತಾರೆ. ಹೀಗೆ ಬಾಯಿಯಿಂದ ಬಾಯಿಗೆ ಅದು ಸಾಗಿ ಈವರೆಗೂ ಕೂಡ ಅದು ಪ್ರಚಲಿತದಲ್ಲಿ ಬಂದಿರುವಂತದ್ದಕ್ಕೆ ಜನಪದ ಸಾಹಿತ್ಯ ಅಂತ. ಜನರಿಂದ ರಚಿಸಲ್ಪಟ್ಟಂತಹ ಸಾಹಿತ್ಯ ಇದು ಬಾಯಿಂದ ಬಾಯಿಗೆ ಹೋಗಿ ಈಗಲೂ ಕೂಡ ಉಳಿದಿರುವಂಥದ್ದು. ಹಾಗಾಗಿ ಇದಕ್ಕೆ ನಿರ್ದಿಷ್ಟವಾದಂತಹ ಕವಿ ಅಂತ ಹೇಳಿದ್ರೆ ಹಲವಾರು ಜನಗಳ ಕೂಡುವಿಕೆಯಿಂದ ರಚಿಸಲ್ಪಟ್ಟಂತಹ ಸಾಹಿತ್ಯ. ಈಗಾಗಲೇ ಹೇಳಿದಂತೆ ಅದಕ್ಕೆ ವಿಷಯಗಳು ಅವರ ದಿನನಿತ್ಯದ ಬದುಕು, ನೋವು, ಕಷ್ಟಗಳ ಸುಖಗಳೇ ಅವರ ಜನಪದ ಸಾಹಿತ್ಯದ ವಿಷಯವಾಗಿರ್ತದೆ. ಅದರಲ್ಲಿ ತಾಯಿಯ ಮಮತೆ, ಮಗುವಿನ ಸೌಂದರ್ಯ, ಬದುಕು ಇದೆಲ್ಲ ಮೂಲ ವಿಷಯವಾಗಿರ್ತದೆ. ಜನಪದ ಸಾಹಿತ್ಯ ಸಾಮೂಹಿಕ ಸೃಷ್ಟಿ. ಅದು ಅನಕ್ಷರಸ್ಥ ಜನಪದರ ನಾಲಗೆಯ ಮೇಲೆ ಜೀವಂತವಾಗಿರುವ ಕಂಠಸ್ಥ ಸಾಹಿತ್ಯ. ಕ್ರಿಯಾಮೂಲ ಸಾಹಿತ್ಯ. ನಮ್ಮ ಸಂಸ್ಕೃತಿಯ ಸಾರರೂಪವಾದ ಜನಪದ ಸಾಹಿತ್ಯ ಒಂದು ದೇಶದ ಬಹುಸಂಖ್ಯಾತರ ಆಶೋತ್ತರಗಳ ಪ್ರತೀಕವೂ ಹೌದು. ಜನ ಸಂಸ್ಕೃತಿಯ ಅಂತರಾಳದಲ್ಲಿ ಅವುಗಳ ಬೇರುಗಳಿರುತ್ತದೆ. ಜನಪದ ಗೀತೆಗಳು ಕನ್ನಡ ಸಾಹಿತ್ಯದ ಒಂದು ಮುಖ್ಯ ಪ್ರಕಾರ. ಇದರಲ್ಲಿ ಹೆಂಗಸರ ಹಾಡು, ಗಂಡಸರ ಹಾಡು, ಮಕ್ಕಳ ಹಾಡುಗಳೆಂದು ವಿಭಾಗಿಸಲಾಗಿದೆ. ಇವು ಬಾಯಿಂದ ಬಾಯಿಗೆ, ಪೀಳಿಗೆಯಿಂದ ಪೀಳಿಗೆಗೆ ಕಂಠಸ್ಥವಾಗಿ ಸಾಗಿ ಬಂದ ಸಾಹಿತ್ಯ. ಇದರಲ್ಲಿ ತ್ರಿಪದಿಗಳದ್ದು ಸಿಂಹಪಾಲು. ತ್ರಿಪದಿಗಳು ಅಂತಂದ್ರೆ 3 ಸಾಲಿನ ಪದ್ಯಗಳು. ಬರವಣಿಗೆಯಲ್ಲಿ ತ್ರಿಪದಿಗಳಾಗಿದ್ದರೂ ಕೂಡ ಅದನ್ನು ಹಾಡಬೇಕಾದ್ರೆ ಚೌಪದಿ ಆಗ್ತದೆ. ಅಂದ್ರೆ 2ನೇ ಸಾಲನ್ನು ಕಡ್ಡಾಯವಾಗಿ ಪುನರುಕ್ತಿ ಮಾಡುವ ಕಾರಣ ಹಾಡಬೇಕಾದ್ರೆ ಅದು ಚೌಪದಿ ಎನಿಸಿಕೊಳ್ತದೆ. ಜನಪದರ ಕಾವ್ಯ ಛಂದಸ್ಸಿನಲ್ಲಿ ತ್ರಿಪದಿಗೆ ಪ್ರಥಮ ಸ್ಥಾನ. 3 ಸಾಲುಗಳುಳ್ಳ ಹಾಡುಗಬ್ಬ ಸಾಹಿತ್ಯವಿದು. ಅತ್ಯಂತ ಸರಳ, ಸುಂದರ ಪದಲಾಲಿತ್ಯದಿಂದ ಕೂಡಿದ ಪದ ಸಾಹಿತ್ಯ ಇದಾಗಿದೆ. ಹಬ್ಬಲಿ ಅವರ ರಸಬಳಿ ಎಂಬ ಪ್ರಸ್ತುತ ಪದ್ಯ ಭಾಗದಲ್ಲಿ ಜನಪದರು ಬಾಳಿ ಬದುಕಿದ ರೀತಿ, ನೀತಿ, ತಾಯಿ ಮತ್ತು ತವರಿನ ಬಗ್ಗೆ ಜನಪದರು ಇಟ್ಟುಕೊಂಡ ಅಪಾರವಾದ ಪ್ರೀತಿ, ಅಭಿಮಾನಗಳು ಇದರಲ್ಲಿ ವ್ಯಕ್ತವಾಗಿದೆ. ಜನಪದ ಸಾಹಿತ್ಯದಲ್ಲಿ ತ್ರಿಪದಿಯು ಪದ್ಯ ಪ್ರಕಾರಕ್ಕೆ ಸಂಬಂಧಿಸಿದ್ದಾಗಿದೆ. ಜನಪದ ಗೀತ ಪ್ರಕಾರ ತುಂಬಾ ಜನಪ್ರಿಯವಾದುದು. ತ್ರಿಪದಿಗಳಲ್ಲಿ ಬಡತನ, ಸಿರಿತನ, ನಡೆ, ನುಡಿ, ನೆರೆಹೊರೆಯ ಸಂಬಂಧ, ಬಡತನದ ಬದುಕಿನ ಸಿಹಿ ಕಹಿ ಹಾಗೂ ತವರು ಮನೆಯ ತಣ್ಣನೆಯ ನೆನಪಿದೆ. ಇದರೊಳಗೆ ಜನಪದರು ಕಂಡ ತಾಯಿಯ ರೂಪ, ಸ್ವರೂಪ, ತೋರಿದ ಪ್ರೀತಿ, ಮಕ್ಕಳನ್ನು ಬೆಳೆಸಿದ ರೀತಿ ಇದೆ. ಜನಪದ ಲೋಕಕ್ಕೆ ಸುತ್ತೆಲ್ಲ ಇಂತಹ ಸಂಸ್ಕೃತಿ ಬಿತ್ತರಿಸುವ ಹಾಡು ಪಾಡಿನೊಂದಿಗೆ ತಾಯಿ ಮತ್ತು ತವರಿನ ಬಗೆಗಿನ ಪ್ರೀತಿ ಇಲ್ಲಿ ಅಭಿವ್ಯಕ್ತಿಗೊಂಡಿದೆ. ಜನಪದ ಸಾಂಸ್ಕೃತಿಕ ಪರಂಪರೆಯ ಮೌಲ್ಯಗಳು ಇಲ್ಲಿ ಅಡಕವಾಗಿವೆ. ನೋಡಿ, ಈ ಪದ್ಯವನ್ನ ನಾನು ಮಾದರಿಯಾಗಿ ವಾಚನ ಮಾಡ್ತೀನಿ. ಅಭ್ಯಾಸ ಮಾಡಿಕೊಂಡು ಒಂದೊಂದಾಗಿ ಹೇಳಿ ನಾನು ವಿವರಣೆಯನ್ನು ಕೊಡ್ತೀನಿ. ಬಂಗಾರ ಬಳೆಯಿಟ್ಟು ಬೈಬ್ಯಾಡ ಬಡವರನು, ಬಂಗಾರ ನಿನಗೆ ಸ್ಥಿರವಲ್ಲ, ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ. ನೋಡಿ, ಎಷ್ಟು ಸುಂದರವಾಗಿ ಜನಪದ ವ್ಯಕ್ತಿಗಳು ನೀತಿ ಮಾತನ್ನು ಹೇಳ್ತಾರೆ ಅಂತಂದ್ರೆ, ಬಂಗಾರ ಬಳೆ ಇಟ್ಟು ಬೈಬ್ಯಾಡ ಬಡವರನು. ನೀನು
ಸಿರಿವಂತಿಕೆ ಅಂದ್ರೆ ಬಂಗಾರದ ಬಳೆ ಇಟ್ಕೊಂಡಿದ್ದಾಳೆ ಅಂತಂದ್ರೆ ಅವಳಿಗೆ ಸಿರಿವಂತಿಕೆ ಬಂದಿದೆ ಎಂದರ್ಥ, ಶ್ರೀಮಂತಳಾಗಿದ್ದಾಳೆ ಅಂತ. ನಿನಗೆ ಅಂತಹ ಒಂದು ಸೌಭಾಗ್ಯ, ಅಂತಹ ಒಂದು ಸಂದರ್ಭ ಒದಗಿ ಬಂದರೆ, ಬಂಗಾರದ ಬಳೆ ಇಟ್ಟು ಮೆರೆದಾಡುವಂತಹ ಸಂದರ್ಭ ಒದಗಿ ಬಂದರೂ ಕೂಡ ನೀನು ನಿನ್ನ ಮಾನಸಿಕವಾಗಿ ಬದಲಾವಣೆ ಆಗಬೇಡ. ಬಂಗಾರದ ಬಳೆ ಇಟ್ಟು ಬಡವರನ್ನು ಬೈಬ್ಯಾಡ. ಯಾಕೆಂತಂದ್ರೆ ನೀನು ಒಂದಲ್ಲ ಒಂದು ಕಾಲದಲ್ಲಿ ಬಡವಳಾಗಿಯೇ ಇದ್ದೆ, ಅವರ ಕಷ್ಟ ಏನು ಅಂತ ನಿನಗೆ ಗೊತ್ತಿದೆ. ಹಾಗಾಗಿ ಈಗ ನಿನಗೆ ಸಂಪತ್ತು ಬಂತು, ಸಿರಿ ಬಂತು ಎಂದು ಬಡವರನ್ನು ಬೈಬೇಡ. ಬಂಗಾರ ಬಳೆ ಇಟ್ಟು ಬೈಬ್ಯಾಡ ಬಡವರನು. ಬಂಗಾರ ನಿನಗೆ ಸ್ಥಿರವಲ್ಲ. ಬಂಗಾರ ಯಾವತ್ತೂ ಕೂಡ ಸ್ಥಿರವಲ್ಲ. ಹೇಗೆ ಸ್ಥಿರವಲ್ಲ? ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ. ಅಂದ್ರೆ ಮಧ್ಯಾಹ್ನದ ಬಿಸಿಲಿನಂತೆ ಈ ಶ್ರೀಮಂತಿಕೆ ಎನ್ನುವಂಥದ್ದು, ಸಿರಿವಂತಿಕೆ ಎನ್ನುವಂಥದ್ದು ಮಧ್ಯಾಹ್ನದ ಬಿಸಿಲಿನಂತೆ ಸ್ವಲ್ಪ ಹೊತ್ತು ಇರ್ತದೆ, ಆಮೇಲೆ ಕರಗಿ ಹೋಗ್ತದೆ. ಹಾಗಾಗಿ ಕೇವಲ ಸ್ವಲ್ಪ ಹೊತ್ತು ಇರುವಂತಹ ಈ ಸಿರಿವಂತಿಕೆಯಿಂದಾಗಿ ನಿನ್ನ ವ್ಯಕ್ತಿತ್ವವನ್ನು ನೀನು ಕಳೆದುಕೊಳ್ಳಬೇಡ. ನಿನಗಿಂತ ಕೆಳವರ್ಗದವರ ಅಂದ್ರೆ ಆರ್ಥಿಕವಾಗಿ ಕೆಳವರ್ಗದವರ ಮೇಲೆ ದಬ್ಬಾಳಿಕೆ ನಡೆಸಬೇಡ ಎನ್ನುವಂತ ನೀತಿಯನ್ನು ಹೇಳ್ತಾರೆ. ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಅದನೆಚ್ಚಿ ಕೆಡಬೇಡ ಸಿರಿ ಎಂಬುದ. ತುಂಬಾ ಸುಂದರವಾಗಿ, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಅಂದ್ರೆ ಸಂಪತ್ತು ಎನ್ನುವಂಥದ್ದು, ಶ್ರೀಮಂತಿಕೆ ಎನ್ನುವಂಥದ್ದು ಸಂತೆಗೆ ನೆರೆದ ಮಂದಿ ಅಂತ. ಸ್ವಲ್ಪ ಹೊತ್ತು ಸಂತೆಗೆ ಸೇರಿದಂಥದ್ದು ಎಷ್ಟೊತ್ತಲ್ಲಿ ಇರ್ತಾರೆ, ಸ್ವಲ್ಪ ಹೊತ್ತಿರ್ತಾರೆ, ತಮ್ಮ ಕೆಲಸ ಆದ ಕೂಡಲೇ ಚದರಿ ಹೋಗ್ತಾರೆ. ಹಾಗೆ ಸಂಪತ್ತು ಕೂಡ ಮನುಷ್ಯನಿಗೆ ಶಾಶ್ವತವಾದುದಲ್ಲ, ಸ್ವಲ್ಪ ಹೊತ್ತು ಇರುತ್ತೆ, ಆಮೇಲೆ ಕರಗಿ ಹೋಗ್ತದೆ. ಹಾಗಾಗಿ ಸಂಪತ್ತು ಬಂದಾಗ ಸದ್ವಿನಿಯೋಗ ಮಾಡು, ಸದಾಚಾರದಲ್ಲಿ ನಡ್ಕೋ, ಒಳ್ಳೆಯ ವ್ಯಕ್ತಿತ್ವವನ್ನು ರೂಢಿಸಿಕೋ. ಹಾಗಿದ್ರೆ ಮಾತ್ರ ನಿನಗೆ ಯಶಸ್ಸು. ಇಲ್ಲ ಅಂತಾದ್ರೆ ಮತ್ತೆ ನೀನು ಆ ಬಡತನದ ಸುಳಿಗೆ ಸಿಲುಕಲಿಕ್ಕಿದ್ದೀಯಾ ಎನ್ನುವಂತ ಎಚ್ಚರಿಕೆಯನ್ನ ತುಂಬಾ ಸುಂದರವಾಗಿ ಜನಪದರು ಕೊಡ್ತಾರೆ. ಮುಂದಿನ ಪದ್ಯ ನೋಡೋಣ. ಬಡತನ ಬಂದರ ಬಡಿಬ್ಯಾಡ ಬಾಲರನ, ಆಡ್ಯಾಡಿ ಬಂದು ತೊಡಿಮ್ಯಾಲ, ಆಡ್ಯಾಡಿ ಬಂದು ತೊಡಿಮ್ಯಾಲ ಆಡಿದರ ಬಡತನವೆಲ್ಲ ಬಯಲಾದ, ಬಡತನವೆಲ್ಲ ಬಯಲಾದ. ನಮಗೆ ಬಡತನ ಬಂದಾಗ ತಾಳ್ಮೆ ತಪ್ಪಿ ಹೋಗ್ತದೆ. ಸಹಜವಾಗಿ ಮನೆಯಲ್ಲಿ ಏನಿಲ್ಲ, ಮನೆ ತುಂಬ ಮಕ್ಕಳಿದ್ದಾರೆ, ತಿನ್ಲಿಕ್ಕೇನಿಲ್ಲ ಅಥವಾ ಆಹಾರ ಇಲ್ಲ, ಮನೆ ತುಂಬ ಮಕ್ಕಳಿದ್ದಾರೆ, ಅಮ್ಮ ಅದು ಕೊಡು, ಅಮ್ಮ ಇದು ಕೊಡು, ಹಸಿವಾಗ್ತದೆ, ಏನೋ ಒಂದು ಮಕ್ಕಳ ಸಬೂಬು ಕೇಳಿದಾಗ ಬೇರೆ ಮಕ್ಕಳ ಸಂಪತ್ತನ್ನು ಮಕ್ಕಳು ನನಗೋದು ಬೇಕು, ಇದು ಬೇಕು ಅಂತ ತಾಯಿಯಲ್ಲಿ ತಂದೆ ತಾಯಿಯರಲ್ಲಿ ಕೇಳುವುದು ಸಹಜವಾದಂತಹ ಮಕ್ಕಳ ಗುಣ. ಆದರೆ ನಮ್ಮ ಬಡತನದಿಂದ ನಾವು ರೋಸಿ ಹೋಗಿ ತಾಳ್ಮೆಯನ್ನು ಕಳೆದುಕೊಂಡು ಮಕ್ಕಳಿಗೆ ಹೊಡಿತೀವಿ. ಅದಕ್ಕೆ ಜನಪದಗಳು ಇನ್ನೊಬ್ಬಳು ಹೇಳ್ತಾಳೆ, ಬಡತನ ಬಂದಾಗ ಬಡಿಬ್ಯಾಡ ಬಾಲರನೆ, ನಿನ್ನ ಮಕ್ಕಳನ್ನು ಹೊಡಿಬೇಡ, ಏನೋ ಒಂದು ಸಮಾಧಾನ ಮಾಡಿ ಅಥವಾ ಏನೋ ಒಂದು ಅವರ ಮನಸ್ಸನ್ನು ತಿರುಗಿಸಿ ಅವರನ್ನು ಸಮಾಧಾನ ಪಡಿಸಿ, ಹೊಡಿಬೇಡ. ಆಡ್ಯಾಡಿ ಬಂದು ತೊಡಿಮ್ಯಾಲ ಆಡಿದರ ಬಡತನವೆಲ್ಲ ಬಯಲಾಗೆ. ಅಂದ್ರೆ ಆ ಮಕ್ಕಳೇ ನಿನಗೆ ಮುಂದಿನ ಸಂಪತ್ತು. ಆ ಮಕ್ಕಳೇ ನಿನ್ ಬೇರೆ ಸಂಪತ್ತು ಬೇಡ, ಮುತ್ತಿನಂತ ಮಕ್ಕಳನ್ನು ಹೊಂದಿದೆಯಲ್ಲ ಅವರೇ ನಿನ್ನ ಸಂಪತ್ತು. ಅವರು ಆಟ ಆಡಿಕೊಂಡು ಬಂದು ಆಡಿ ಬಂದು ತೊಡಿಮ್ಯಾಲ ಕೂತಾರ, ಅಂದ್ರೆ ತೊಡಿಮ್ಯಾಲ ಆಡಿದ, ನಿನ್ನ ತೊಡೆ ಮೇಲೆ ಆಡಿದರೆ ಬಡತನವೆಲ್ಲ ಬಯಲಾಗಿ ಹೋಗ್ತದೆ. ಅಂದ್ರೆ ನಿನ್ಗೆ ಬಡತನದ ನೆನಪು ಮರೆಸಿಬಿಡ್ತ. ಅಂದ್ರೆ ಮಕ್ಕಳ ಆಟ ಪಾಠಗಳು, ಚೇಷ್ಟೆಗಳು, ಅವರ ಚಟುವಟಿಕೆಗಳು ನಮಗೆ ಎಲ್ಲ ನೋವನ್ನು ಮರೆಸ್ತದೆ. ಅಂತಹ ಶಕ್ತಿ ಮಕ್ಕಳಿಗಿರ್ತದೆ ಅಂತ ಒಂದು ಜನಪದ ಗೀತೆಯಲ್ಲಿ ಹೇಳ್ತಾರೆ. ಸೀತಾದೇವಿ ಕೂಡ ತನ್ನ ವನವಾಸವನ್ನ ಲವಕುಶರ ಆಟ ಪಾಠಗಳಿಂದ ಅವಳು ಮರೆತು ಬಿಡ್ತಾಳೆ ಅಂತೆ. ಬನಕ ತೊಟ್ಟಿಲ ಕಟ್ಟಿ, ಅಂದ್ರೆ ಅವಳು
ತೊಟ್ಟಿಲನ್ನು ಕಟ್ಟಿ ವನವಾಸ ಮಾಡ್ತಾ ಇದ್ರು ಕೂಡ, ಅಂದ್ರೆ ದಶರಥನ ಮಗಳು ಜನಕರಾಜನ ಮಗಳು ದಶರಥನ ಸೊಸೆ ಶ್ರೀರಾಮನ ಹೆಂಡತಿಯಾಗಿದ್ರು ಕೂಡ ಅವಳಿಗೆ ಅಂತಹ ಒಂದು ತುಂಬು ಗರ್ಭಿಣಿಯಾದಂತಹ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವಂತಹ ಪ್ರಸಂಗ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅಂತಹ ಕಷ್ಟವಿದ್ರೂ ಕೂಡ ಆ ತೊಟ್ಟಿಲಲ್ಲಿ ಲವಕುಶರು ಆಟ ಆಡುವುದನ್ನು ನೋಡಿ ಅವಳು ನಗುತ್ತಾ ವನವಾಸವನ್ನು ಕಳೆದ್ರಂತೆ. ನಗುತ್ತಾ ವನವಾಸವನ್ನು ಕಳೆದ್ರಂತೆ. ಅಂದ್ರೆ ಆ ಮಕ್ಕಳ ಆಟ ಪಾಠಗಳು ನಮ್ಮ ಎಂತಹ ನೋವನ್ನು ಕೂಡ ಮರೆಸುತ್ತದೆ ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ, ಮತ್ತ ಹೀನರ ಗೆಳೆತನ, ಮತ್ತ ಹೀನರ ಗೆಳೆತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ. ಮಂದಿ ಮಕ್ಕಳೊಳಗ ಚಂದಾಗೊಂದಿರಬೇಕ ನಂದಿಯ ಶಿವನ ದಯದಿಂದ, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕ, ಮಂದಿ ಬಾಯಾಗ ಇರಬೇಕ. ನೋಡಿ, ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ. ಪುತ್ಥಳಿ ಬಂಗಾರ ಅಂತಂದ್ರೆ ಪ್ಯೂರ್ ಚಿನ್ನ, ಅಪ್ಪಟ ಬಂಗಾರ, ಅಪರಂಜಿ ಬಂಗಾರ ಅಂತ ಹೇಳ್ತಾರೆ. ಅಂದ್ರೆ ಗಮನಿಸಿಕೊಳ್ಳಿ, ಬಂಗಾರದಿಂದ ನಾವು ಆಭರಣವನ್ನು ಮಾಡಬೇಕಾದ್ರೆ ಶುದ್ಧ ಚಿನ್ನದಿಂದ ಅಥವಾ ಅಪರಂಜಿ ಚಿನ್ನದಿಂದ ನಮಗೆ ಆಭರಣ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಕೆಲವೊಂದು ಲೋಹಗಳನ್ನು ಮಿಶ್ರ ಮಾಡ್ತಾರೆ. ಹೆಚ್ಚಾಗಿ ತಾಮ್ರವನ್ನೇ ಹೆಚ್ಚಾಗಿ ಅವರು ಮಿಶ್ರ ಮಾಡೋದು ಅಕ್ಕಸಾಲಿಗರು. ಅಂದ್ರೆ ಪ್ರಾಂಪ್ಟ್ ಆದಂತವರು ತುಂಬಾ ಪ್ರಾಮಾಣಿಕರಾಗಿ ಸ್ವಲ್ಪ ಮಟ್ಟಿಗೆ ಮಿಶ್ರಣ ಮಾಡಿದ್ರೆ ಲಾಭ ಹೆಚ್ಚು ಇಚ್ಛೆ ಪಡುವಂತರು ಜಾಸ್ತಿ ತಾಮ್ರ ಮಿಕ್ಸ್ ಮಾಡ್ತಾರೆ. ಹಾಗಂತೇಳಿ ಶುದ್ಧ ಬಂಗಾರದಿಂದ ಆಭರಣಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಆ ಶುದ್ಧ ಬಂಗಾರ ತುಂಬಾ ಮೃದುವಾಗಿರ್ತದೆ, ಅದರಿಂದ ಆಭರಣಗಳು ಬಾಳಿಕೆ ಬರಲ್ಲ ಶುದ್ಧ ಬಂಗಾರದಿಂದ ಮಾಡಿದರೆ. ಹಾಗಾಗಿ ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ ಅಂದ್ರೆ ಗಮನಿಸಿಕೊಳ್ಳಿ, ನಾವು ಯೋಗ್ಯರಾದಂಥವರ ಸಚ್ಚಾರಿತ್ರ ಸದ್ಗುಣವಂತರ ಗೆಳೆತನವನ್ನು ಮಾಡಿದರೆ ಅದು ಶುದ್ಧ ಬಂಗಾರದಂತಿರ್ತದೆ. ಅಲ್ಲಿ ಯಾವುದೇ ರೀತಿಯ ಕಳಂಕ ಇರುವುದಿಲ್ಲ, ದೋಷಗಳಿರುವುದಿಲ್ಲ. ಮತ್ತ ಹೀನರ ಗೆಳೆತನ ಮಾಡಿದರೆ, ಮತ್ತೆ ಹೀನರ ಅಂದ್ರೆ ದುರಾಲೋಚನೆ ಉಳ್ಳಂತ ದುರ್ಗುಣವಂತರ ಅಥವಾ ದುಶ್ಚಾರಿತ್ರ್ಯವನ್ನು ಹೊಂದಿದಂಥವರ ಗೆಳೆತನವನ್ನು ಮಾಡಿದರೆ ಅದು ನಮಗೆ ಹಿತ್ತಾಳೆಗಿಂತ ಬಲುಹೀನ. ಹಿತ್ತಾಳೆ ಲೋಹ ಬಹಳ ಒಂದು ಹೀನವಾದಂತಹ ಲೋಹ, ಅದರಲ್ಲಿ ಅಂತಹ ಒಂದು ಬೆಲೆ ಇಲ್ಲ ಅದಕ್ಕೆ. ಹಾಗಾಗಿ ಗಮನಿಸಿಕೊಳ್ಳಿ, ಹಿಂದಿನ ಕಾಲದಲ್ಲಿ ಒಂದು ಗಂಡು ಹುಡುಗನಿಗೆ ಹೆಣ್ಣು ಕೊಡಬೇಕಾದ್ರೆ, ಮದುವೆ ಮಾಡಬೇಕಾದ್ರೆ ಹೆಣ್ಣಿನ ಕಡೆಯವರಿಗೆ ಹೇಳ್ತಾ ಇದ್ರಂತೆ, ಅವನ ಗೆಳೆಯರು ಯಾರು ಎನ್ನುವುದನ್ನು ನೋಡಬೇಕು. ಅವನ ಗೆಳೆಯರು ಚೆನ್ನಾಗಿದ್ರೆ ಇವನು ಚೆನ್ನಾಗಿರ್ತಾನೆ. ಹಾಗಾಗಿ ಗೆಳೆಯರನ್ನು ನೋಡಿ ಹೆಣ್ಣು ಕೊಡುವುದು ಅಂತ ಇತ್ತು, ಕ್ರಮ ಇತ್ತಂತೆ. ಹಾಗಾಗಿ ಮತ್ತಹೀನರ ಗೆಳೆತನ ಅದು ಹಿತ್ತಾಳೆಗಿಂತ ಬಲುಹೀನ, ಅದು ಹಿತ್ತಾಳೆಗಿಂತ ಬಲುಹೀನ. ಆದ್ರಿಂದಾಗಿ ನಾವು ಯೋಗ್ಯರಾದಂಥವರ ಗೆಳೆತನ ಮಾಡಬೇಕು ಎನ್ನುವಂಥದ್ದೇ ಈ ಜನಪದರ ಆಶಯವಾಗಿದೆ. ಆಮೇಲೆ ಈಗಾಗಲೇ ಹೇಳಿದಂತೆ ಮಂದಿ ಮಕ್ಕಳೊಳಗ ಚಂದಾಗೊಂದಿರಬೇಕು ನಂದಿಯ ಶಿವನ ದಯದಿಂದ, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕು. ಶರಣರ ಬಾಳನ್ನು ಮರಣದಲ್ಲಿ ಕಾಣುವಂತ ಒಂದು ಮಾತಿದೆ. ಅಂದ್ರೆ ಶರಣರು ಅಂತಂದ್ರೆ ಯೋಗ್ಯರಾದ ಶಿವಶರಣರು ಅಂತ, ಶರಣರ ಬಾಳನ್ನು ಮರಣದಲ್ಲಿ ಕಾಣುವಂತ. ಅಂದ್ರೆ ಸಾವಿನ ಸಂದರ್ಭದಲ್ಲಿ ಯಾರು ಕಳಕಳಿಸ್ತಾರೆ, ಅಯ್ಯೋ ದೇವ ಎಂತ ಮನುಷ್ಯ ಹೋಗ್ಬಿಟ್ನಲ್ಲ, ಸತೋದಲ್ಲ, ನಮ್ಮ ಸಮಾಜಕ್ಕೆ ತುಂಬಾ ದೊಡ್ಡ ನಷ್ಟ ಅಂತೇಳಿ ಯಾವಾಗ ಜನರ ಬಾಯಲ್ಲಿ ಬರ್ತದೋ ನಾವು ಸತ್ತಾಗ, ಆವಾಗ ನಮ್ಮ ಬದುಕು ಸಾರ್ಥಕ ಅಂತ ಅರ್ಥ. ಅದನ್ನೇ ಆ ರೀತಿಯಾಗಿ ನಾವು 4 ಜನಕ್ಕೆ ಬೇಕಾಗುವಂತೆ ಬದುಕಬೇಕು. DVG ಅವರು ತಮ್ಮ ಕಗ್ಗದಲ್ಲಿ ಒಂದು ಕಡೆ ಹೇಳ್ತಾರೆ, ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಲ್ಲರೊಳಗೆ ಒಂದಾಗಿ ಬದುಕಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಮಂದಿ ಮಕ್ಕಳೊಳಗ ಚೆಂದಾಗಿ ಇರಬೇಕು. ಮಂದಿ ಅಂತಂದ್ರೆ ಜನರು, ಊರ ಜನರ ಜೊತೆಗೆ ಮತ್ತು ನಮ್ಮ ಮಕ್ಕಳ ಅಥವಾ ಇತರ ಮಕ್ಕಳ ಜೊತೆಗೆ ನಾವು ಯೋಗ್ಯರಾಗಿ ಎಲ್ಲರಿಗೂ ಕೂಡ ಬೇಕಾದಂಥವರಂತೆ ನಾವು ಬಾಳಿ ಬದುಕಬೇಕು, ಚೆಂದಾಗಿ ಇರಬೇಕು.
ನಂದಿಯ ಶಿವನ ದಯದಿಂದ. ನಂದಿ ಅಂದರೆ ಶಿವನ ವಾಹನ. ನಂದಿಯ ಮತ್ತು ಆ ಶಿವನ ದಯದಿಂದ ನಾವು ನಮ್ಮ ಆಯುಸ್ಸನ್ನು ಮುಗಿಸಿ ಮೋಕ್ಷವನ್ನು ಅಂದರೆ ಪರಲೋಕವನ್ನು ಹೋದಾಗ ಅಂದರೆ ಸತ್ತು ಹೋದಾಗ ಮಂದಿ ಬಾಯಾಗ ಇರಬೇಕು. ಮಂದಿ ಅಂದರೆ ಊರಿನ ಜನ ಅಂತ. ಆ ಮಂದಿಯ ಬಾಯಲ್ಲಿ ಒಬ್ಬ ಒಳ್ಳೆ ಮನುಷ್ಯ, ಒಳ್ಳೆ ಚೆನ್ನಾಗಿ ಬಾಳಿ ಬದುಕಿದವ ಹೋಗ್ಬಿಟ್ಟಲ್ಲ, ನಮ್ಮ ಸಮಾಜಕ್ಕೆ ತುಂಬ ನಷ್ಟ ಆಯಿತು ಎನ್ನುವಂಥ ಮಾತು 4 ಜನರ ಬಾಯಿಂದಾದರೂ ಬಂದರೆ ನಮ್ಮ ಬದುಕು ಸಾರ್ಥಕ ಆಗ್ತದೆ. ಹಾಗಾಗಿ ಅಂತಹ ಸಾರ್ಥಕತೆಯನ್ನು ನಮ್ಮ ಬದುಕಿನಲ್ಲಿ ರೂಢಿಸಿಕೊಳ್ಳೋಣ ಅಂತ ಹೇಳಿ, ರೂಢಿಸಿಕೊಳ್ಳಬೇಕು ಅಂತೇಳಿ ಜನಪದರು ಹೇಳ್ತಾರೆ. ಇದ್ದರ ಇರಬೇಕು ಬುದ್ಧಿವಂತರ ನೆರೆಯ, ಖುದ್ದಾರ ಗೇಡಿ ಕುಲಗೇಡಿ. ಖುದ್ದಾರ ಗೇಡಿ ಕುಲಗೇಡಿ ನೆರೆಯಿದ್ದು ಇದ್ದುಟ್ಟು ಬುದ್ಧಿ ಕಳಕೊಂಡ. ನಮ್ಮ ನೆರೆಹೊರೆಯವರು ಯೋಗ್ಯರಾಗಿರಬೇಕು ಅಂಥ ಅಂದರೆ ಆ ರೀತಿ ಒಂದು ವಾತಾವರಣ ನಾವು ಕೂಡ ಸೃಷ್ಟಿಸಬೇಕಾಗ್ತದೆ. ನಾವು ಚೆನ್ನಾಗಿದೆ, ನಾಲಿಗೆ ಚೆನ್ನಾಗಿದೆ, ನಾಡೆಲ್ಲ ಒಳ್ಳೆಯದಂತೆ. ಹಾಗಾಗಿ ನಾವು ಚೆನ್ನಾಗಿದ್ರೆ ಎಲ್ಲರೂ ಕೂಡ ಚಂದ ಅಂತ. ಹಾಗಾಗಿ ನೆರೆಹೊರೆಯವರನ್ನು ನಾವು ಚೆನ್ನಾಗಿ ಇದ್ದರ ಇರಬೇಕು ಬುದ್ಧಿವಂತರ ನೆರೆಯ. ಬುದ್ಧಿವಂತರಾದಂತಹ ಯೋಗ್ಯರಾದಂಥವರ ನೆರೆಹೊರೆಯವರು ಇರಬೇಕು. ಖುದ್ದಾರ ಗೇಡಿ ಕುಲಗೇಡಿ ನೆರೆಯಿದ್ದು ಅಂದರೆ ತೀರಾ ಕೆಟ್ಟ ಜನಗಳು ಅಥವಾ ಕೆಟ್ಟ ಬುದ್ಧಿ ಉಳ್ಳಂತಹ, ಕೆಟ್ಟ ನಡತೆ, ಕೆಟ್ಟ ಆಚಾರ ವಿಚಾರ ಉಳ್ಳಂತಹ ನೆರೆಯವರು ನಮ್ಮ ಸುತ್ತಮುತ್ತ ಇದ್ರು ಅಂತಾದರೆ ನಾವು ಕೂಡ ನಮ್ಮ ಬುದ್ಧಿಯನ್ನು ಕಳೆದುಕೊಳ್ಳಬೇಕಾಗ್ತದೆ. ಅಂದರೆ ನಮ್ಮ ಪರಿಸರ, ನಾವು ಹೇಗಿದ್ರೂ ಕೂಡ ನಮ್ಮ ಪರಿಸರ ನಮ್ಮನ್ನು ಬದಲಾಯಿಸ್ತದೆ ಹೇಳುವುದಕ್ಕೆ ನೀವು ಆ 2 ಗಿಳಿಗಳ ಕತೆ ಕೇಳಿರಬೇಕು. ಒಂದು ಬೇಟೆಗಾರ ಅಂದರೆ 2 ಗಿಳಿ, ಒಂದೇ ತಾಯಿಯ 2 ಮರಿ ಗಿಳಿಗಳಿತ್ತು. ಆ ಮರಿ ಗಿಳಿಗಳನ್ನು ಒಂದನ್ನ ಸನ್ಯಾಸಿ ತಗೊಂಡೋಗ್ತಾನೆ, ಇನ್ನೊಂದನ್ನ ಬೇಟೆಗಾರ ತಗೊಂಡೋಗ್ತಾನೆ. ಸನ್ಯಾಸಿ ಕೊಂಡೋಗ ಆಶ್ರಮದ ಪರಿಸರದಲ್ಲಿ ಅದನ್ನು ಸಾಕ್ತಾನೆ. ಅದು ಆಶ್ರಮಕ್ಕೆ ಬಂದ ಕೂಡ ಬನ್ನಿ ಕೂತ್ಕೊಳ್ಳಿ, ಬಾಯಕ್ಕೆ ಬೇಕಾ, ಚೆನ್ನಾಗಿದ್ದೀರಿ ಅಂತ ಚೆನ್ನಾಗಿ ಮಾತಾಡಿದರೆ ಈ ಬೇಟೆಗಾರನ ಮನೆಯಲ್ಲಿ ಬೆಳೆದಂತಹ ಗಿಳಿ ಕಡಿ, ಕೊಲ್ಲು, ಹಿಡಿ, ಬಡಿ ಅಂತ ಆ ರೀತಿಯಾಗಿ ಮಾತಾಡ್ತದೆ. ಅಂದರೆ ನಮ್ಮ ಆಯಾಯ ವಾತಾವರಣ ನಮಗೆ ಆ ರೀತಿಯಾದಂತಹ ಒಂದು ಸಂಸ್ಕಾರವನ್ನು ಕೊಡ್ತದೆ. ಹಾಗಾಗಿ ನಮ್ಮ ನೆರೆಹೊರೆ ಹೇಗಿರ್ತದೆ, ಚೆನ್ನಾಗಿದೆ ನಾವು ಚೆನ್ನಾಗಿರ್ತೀವಿ, ನೆರೆಹೊರೆ ಎಲ್ಲವೂ ಕೂಡ ಹಾಳಾದರೆ ನಮ್ಮ ಬುದ್ಧಿ ಕೂಡ ಮಸುಕಾಗ್ತದೆ, ಮಂಕಾಗ್ತದೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ. ಹುಟ್ಟುವಾಗ ತರಲಿಲ್ಲ ಹೋಗುವಾಗೊಯ್ಯಲಾರೆ, ಸುಟ್ಟು ಸುಟ್ಟು ಸುಣ್ಣದರಳಾಯ್ತು. ಸುಟ್ಟು ಸುಟ್ಟು ಸುಣ್ಣದರಳಾಯ್ತು ದೇಹವು, ಕಷ್ಟವನ್ನು ಬಿಡಿಸೋ ಸೃಷ್ಟಿ ಗೊಡೆಯ. ಕಷ್ಟವನ್ನು ಬಿಡಿಸೋ ಸೃಷ್ಟಿ ಗೊಡೆಯ. ಕೇಳಿದ್ದೀರಿ ಒಂದು ಹಾಡಲ್ಲಿ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ ಅಂತ. ಹಾಗೆ ಹುಟ್ಟುವಾಗ ಏನನ್ನೂ ತರಲಿಲ್ಲ, ಹೋಗುವಾಗ ಏನನ್ನೂ ಕೂಡ ಒಯ್ಯಲಾರೆ. ಸುಟ್ಟು ಸುಟ್ಟು ಸುಣ್ಣದರಳಾಯಿತು ದೇಹವು. ಸುಟ್ಟು ಸುಟ್ಟು ಸುಣ್ಣದ ಈ ದೇಹ ಸುಣ್ಣದ ಹರಳಾಯಿತಷ್ಟೇ, ಅಂದರೆ ಕರ್ಬಲಾಯಿತಷ್ಟೇ. ಕಷ್ಟವನ್ನು ಬಿಡಿಸುವ ಸೃಷ್ಟಿ ಕೊಡೆಯ. ಈ ಬದುಕಿನ ಕಷ್ಟವನ್ನ, ಭವದಿಂದ ಮುಕ್ತಿಯನ್ನು ನನಗೆ ನೀಡು ಅಂತೇಳಿ ಇಲ್ಲಿ ಸೃಷ್ಟಿಗೊಡೆಯನಾದ ಭಗವಂತನಲ್ಲಿ ಕೇಳ್ಕೊಳ್ತಾನೆ. ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಒಯ್ಯಲಿಲ್ಲ. ನೀವು ಅಲೆಕ್ಸಾಂಡರ್ ದಿ ಗ್ರೇಟ್ ರಾಜನ ಕಥೆ ಕೇಳಿದಿರಿ. ಅವನು ಇಡೀ ಪ್ರಪಂಚವನ್ನೇ, ಅರ್ಧ ಪ್ರಪಂಚವನ್ನೇ ತಾನು ಗೆಲ್ತಾನೆ. ದಿಗ್ವಿಜಯ ಮಾಡ್ಕೊಂಡು ನಮ್ಮ ಭಾರತಕ್ಕೂ ಕೂಡ ಬರ್ತಾನೆ. ಭಾರತದಲ್ಲೂ ಕೂಡ ಅರ್ಧ ದೇಶವನ್ನು ಗೆದ್ದು ನಂತರ ಸಂಪೂರ್ಣ ಗೆಲ್ಲಿಕ್ಕಾಗದೆ ಅವನ ಸೈನಿಕರ ಪ್ರತಿಭಟನೆಯಿಂದಾಗಿ ಅವರು ಸಪೋರ್ಟ್ ಮಾಡುವುದಿಲ್ಲ. ಹಾಗಾಗಿ ವಾಪಸ್ ಹೋಗಬೇಕಾದ್ರೆ ಅರ್ಧ ದಾರಿಯಲ್ಲಿ ಅವನಿಗೆ ತೀವ್ರವಾದಂತಹ ಕಾಯಿಲೆಗೆ ಬೀಳ್ತಾನೆ. ಸಿಕ್ಕಾಪಟ್ಟೆ ಕಾಯಿಲೆ ಬಿದ್ದು ಅವನಿಗೆ ನಾನಿನ್ನು ಬದುಕುವ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತ ಅನಿಸ್ತದಂತೆ. ಆವಾಗ ಅವನಿಗೆ ಒಂದು ಜ್ಞಾನೋದಯ ಆಗ್ತದೆ. ಅವನು ತನ್ನ ಗುರುಗಳನ್ನ ಹತ್ತಿರ ಕರೆದು, ಗುರುಗಳೇ, ನನ್ನ ಅಂತಿಮ ಕ್ಷಣ ಇನ್ನೇನು ಕೆಲವೇ ದಿನಗಳಲ್ಲಿ ಬರುವ ಸಾಧ್ಯತೆ ನನಗೆ ಕಾಣ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿ ನಿವೇದನೆ ಮಾಡಿಕೊಳ್ತೇನೆ. ನನ್ನ ಅಂತಿಮ ದರ್ಶನವನ್ನು, ನನ್ನ ಶವದ ಅಂತಿಮ ದರ್ಶನವನ್ನು ಮಾಡಬೇಕಾದ್ರೆ ಶವಪೆಟ್ಟಿಗೆಯ
ಕಡೆಗೆ ಎರಡೂ ಕಡೆಗೆ ಒಂದು ಅಂದ್ರೆ ರಂಧ್ರವನ್ನು ಮಾಡಿ ನನ್ನ ಎರಡೂ ಕೈಗಳು ಆ ರಂಧ್ರದ ಹೊರಗಡೆ ಇರುವಂತೆ ವ್ಯವಸ್ಥೆ ಮಾಡಬೇಕು ಅಂತ. ಆವಾಗ ಗುರುಗಳಿಗೆ ಆಶ್ಚರ್ಯ, ಅಯ್ಯೋ ಕಫಿನೊಳಗಡೆ ಆ ರೀತಿ ಮಲಗಿಸುವಂತ ಕ್ರಮ ಇಲ್ಲಲ್ಲಪ್ಪ, ಯಾಕೆ ಎರಡು ಕೈಗಳನ್ನು ಹೊರಗಿಡ್ಲಿಕ್ಕೆ ಹೇಳ್ತಾ ಇದೆಯಾ ಅಂತಂದ್ರೆ, ಆಗ ಅವನು ಹೇಳ್ತಾನೆ, ಐ ಕಾನ್ಕರ್ಡ್ ಹಾಫ್ ಆಫ್ ದ ವರ್ಲ್ಡ್ ಬಟ್ ಐ ಆಮ್ ಗೋಯಿಂಗ್ ವಿತ್ ಬ್ಲ್ಯಾಂಕ್ ಹ್ಯಾಂಡ್ ಅಂತ. ಅಂದ್ರೆ ನಾನು ಅರ್ಧ ವಿಶ್ವವನ್ನೇ ನನ್ನ ಗೆದ್ದಿದ್ದೇನೆ, ಆದ್ರೆ ಹೋಗ್ಬೇಕಾದ್ರೆ ಬರೀ ಕೈಯಲ್ಲಿ ಹೋಗ್ತಾ ಇದ್ದೇನೆ. ಅಂದ್ರೆ ಇಡೀ ದಿಗ್ವಿಜಯ ಮಾಡುವುದು ದೊಡ್ಡದಲ್ಲ, ಅದರಲ್ಲಿ ಯಾವ ಪುರುಷಾರ್ಥ ಬಂತು ಅಂದ್ರೆ ಕೋಟ್ಯಾನುಕೋಟಿ ಜನಗಳಿಗೆ ನೋವು, ಕಷ್ಟ, ಅಳುವು ಅಷ್ಟೇ ಬಂತು ವಿನಃ ಬೇರೆ ಯಾರಿಗೂ ಕೂಡ ಅದರಿಂದ ಒಳ್ಳೆಯದಾಗಲಿಲ್ಲ. ಇವನಿಗೆ ಚಕ್ರವರ್ತಿ ಎನ್ನುವಂತ ಬಿರುದು ಬರ್ತದೆ ಎನ್ನುವಂತಹ ಒಂದು ಕ್ಷುಲ್ಲಕ ಆಕಾಂಕ್ಷೆಗೋಸ್ಕರವಾಗಿ ಜನರನ್ನು ಸಾವು ನೋವಿಗೆ ಈಡು ಮಾಡುವಂತ ಹಕ್ಕು ನಮಗಿಲ್ಲ. ನಾನಿಂತ ಮೂರ್ಖತನದ ಕೆಲಸ ಮಾಡಿದೆ, ಇನ್ನು ಮೇಲಾದರೂ ನನ್ನನ್ನು ನೋಡಿದ ಮೇಲಾದರೂ ಕೂಡ ಇಂತಹ ದುಸ್ಸಾಹಸಕ್ಕೆ, ಮೂರ್ಖತನದ ಕೆಲಸಕ್ಕೆ ಯಾರು ಕೈ ಹಾಕದಿರಲಿ ಅಂತ ಹೇಳಿ ಅಲೆಕ್ಸಾಂಡರನಿಗೆ ಆ ಕೊನೆಯ ಕ್ಷಣದಲ್ಲಿ ಜ್ಞಾನೋದಯವಾಯಿತಂತೆ. ಹಾಗೆ ನಾವು ಬರಬೇಕಾದ್ರೆ ಏನನ್ನು ತಂದಿಲ್ಲ, ಕೊಂಡೋಗ್ಬೇಕಾದ್ರೂ ಹೋಗ್ಬೇಕಾದ್ರೂ ಕೂಡ ಏನನ್ನು ಕೊಂಡೋಗ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇರುವಂತಹ ಬದುಕಿನಲ್ಲಿ ಚೆನ್ನಾಗಿ ಉಂಡುಟ್ಟು 4 ಜನರಿಗೆ ದಾನ ಮಾಡಿ ಸುಖದಿಂದ ಚೆನ್ನಾಗಿ ಬದುಕಬೇಕು ಅಂತ ಹೇಳಿ ಜನಪದರು ತುಂಬಾ ಸುಂದರವಾಗಿ ಈ ಪದ್ಯವನ್ನು ಕಟ್ಟಿಕೊಡ್ತಾರೆ. ಆಮೇಲೆ ಈಗ ತಾಯಿಯ ಬಗ್ಗೆ ಜನಪದರ ಅಭಿಪ್ರಾಯ ಹೇಗಿತ್ತು, ಎಷ್ಟು ಸುಂದರವಾಗಿ ತಾಯಿಯನ್ನು ಅವರು ಹೇಳ್ತಾರೆ ಅಂತಂದ್ರೆ, ಬ್ಯಾಸಾಗಿ ದಿವಸಕ ಬೇವಿನ ಮರತಂಪ ಭೀಮಾರತಿ ಎಂಬ ಹೊಳಿತಂಪ, ಭೀಮಾರತಿ ಎಂಬ ಹೊಳಿತಂಪ ಹಡೆದಮ್ಮ ನೀತಂಪ ನನ್ನ ತವರಿಗೆ, ನೀತಂಪ ನನ್ನ ತವರಿಗೆ. ನೋಡಿ, ಈ ಬ್ಯಾಸಗಿ ದಿವಸಕ ಬೇವಿನ ಮರ ತಂಪ, ಈ ಬೇವಿನ ಮರ ಆಮೇಲೆ ಹೊಂಗೆ ಮರ ಇತ್ಯಾದಿ ಮರಗಳು ಸಮೃದ್ಧವಾಗಿ ನೆರಳನ್ನು ಕೊಡ್ತದೆ. ಅಂದ್ರೆ ಆ ಮರಗಳ ಅಡಿಯಲ್ಲಿ ಸ್ವಲ್ಪವೂ ಕೂಡ ಬಿಸಿಲು ಬರಲಿಕ್ಕೆ ಅವಕಾಶ ಇಲ್ಲ, ದಟ್ಟವಾದ ಎಲೆಗಳು ಹೊಂದಿದ ಕಾರಣ ಸಂಪೂರ್ಣ ನೆರಳು ಕೊಡ್ತದೆ. ಆಮೇಲೆ ಅದು ಆಮ್ಲಜನಕವನ್ನು ಹೆಚ್ಚು ಬಿಡುಗಡೆ ಮಾಡುವ ಕಾರಣ ತುಂಬಾ ತಂಪಾದ ನೆರಳನ್ನು ಕೊಡ್ತದೆ. ಹಾಗಾಗಿ ಬ್ಯಾಸಗಿ ದಿವಸಕ ಬೇವಿನ ಮರ ತಂಪ, ಬೇಸಿಗೆಯ ಕಾಲದಲ್ಲಿ ಬೇವಿನ ಮರ ಹೆಚ್ಚು ತಂಪಾದ ನೆರಳನ್ನು ಕೊಡ್ತದೆ. ಹಾಗೆಯೇ ಭೀಮಾರತಿ ಎಂಬ ಹೊಳಿತಂಪ, ಭೀಮರತಿ ಎಂಬ ನದಿ ಎಲ್ಲ ನದಿಗಳಿಗಿಂತ ತುಂಬಾ ತಂಪಾದಂತ ನದಿಯನ್ನದು ಕೊಡ್ತದೆ, ನೀರನ್ನದು ಕೊಡ್ತದೆ ಅಂತ. ಅಂದ್ರೆ ಆ ಭೀಮರತಿ ಪರ್ವತ ಪ್ರದೇಶದಿಂದ ಹುಟ್ಟಿ ಬಂದ ಕಾರಣ ಅಲ್ಲಿ ಮಂಜುಗಡ್ಡೆಯ ಕರಗಿ ಬರುವ ಕಾರಣ ನೀರು ತುಂಬಾ ತಂಪಾಗಿರ್ತದೆ, ವರ್ಷ ಇಡೀ ಕೂಡ ಹಾಗೆ ಇರ್ತದೆ ಅದು. ಹಾಗಾಗಿ ಭೀಮರತಿ ಎಂಬ ಹೊಳೆ ತಂಪ. ಹಾಗೆ ಹಡೆದವ್ವ ನೀ ತಂಪ ನನ್ನ ತವರಿಗೆ. ಹಾಗೆ ಅಲ್ಲಿ ಬೇಸಿಗೆಯಲ್ಲಿ ಬೇವಿನ ಮರ ಹೇಗೋ, ನದಿಗಳಲ್ಲಿ ಭೀಮರತಿ ಹೇಗೋ, ಹಾಗೆ ಅಮ್ಮ ನನ್ನ ತವರಿಗೆ ನೀನಿದ್ರೆ ಮಾತ್ರ ಅದು ತಂಪಮ್ಮ. ನೀನಿದ್ರೆ ತವರಲ್ಲಿ ಬೇರೆ ಯಾರು ಎಷ್ಟೇ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು ಕೂಡ ತಾಯಿ ಇದ್ದಂತೆ ಆಗುವುದಿಲ್ಲ. ಹಾಗಾಗಿ ಹಡೆದವ್ವ ಅಂದ್ರೆ ಎತ್ತವ್ವ ಅಂತ. ಹಡೆದವ್ವ ನೀ ತಂಪ ನನ್ನ ತವರಿಗೆ, ನೀನು ನಮ್ಮ ತವರಿಗೆ ತಂಪನ್ನು ಕೊಡುವಂತವಳು ಅಂತ ಹೇಳಿ ತಾಯಿಯನ್ನು ಈ ರೀತಿಯಾಗಿ ಜನಪದ ಹೆಣ್ಣು ಮಗಳು ಸ್ಮರಿಸಿಕೊಳ್ತಾಳೆ. ಆಮೇಲೆ ಹೇಳ್ತಾಳೆ, ಕಣ್ಣೆಂಜಲ ಕಾಡಿಗಿ ಬಾಯೆಂಜಲ ವೀಳ್ಯಾವ ಯಾರೆಂಜಲುಂಡು ನನ ಮನವ, ಯಾರೆಂಜಲುಂಡು ನನ ಮನವ ಹಡೆದೌನ ಬಾಯೆಂಜಲುಂಡು ಬೆಳೆದೇನ. ಕಣ್ಣೆಂಜಲ ಕಾಡಿಗೆ ಬಾಯೆಂಜಲ ವೀಳ್ಯಾವ, ಕಾಡಿಗೆ ಕಣ್ಣಿನ ಎಂಜಲು, ಹಾಗೆ ವೀಳ್ಯ ಬಾಯಿಯ ಎಂಜಲು. ಯಾರೆಂಜಲುಂಡು ನನ ಮನವ ಹಡೆದವುನ ಬಾಯೆಂಜಲುಂಡು ಬೆಳೆದವ. ಅಂದ್ರೆ ಗಮನಿಸಿಕೊಳ್ಳಿ, ತಾಯಿ ಮಕ್ಕಳಲ್ಲಿ ಎಂಜಲು ಎನ್ನುವಂತಹ ಭಾವ ಇರುವುದಿಲ್ಲ. ತಾಯಿ ತಾನು ಊಟ ಮಾಡ್ತಾನೆ, ಅದೇ ಕೈಯಲ್ಲಿ ಮಗುವಿಗೆ ಕೂಡ ಊಟ ಮಾಡಿಸ್ತಾಳೆ. ಆಮೇಲೆ ಗಮನಿಸಿಕೊಳ್ಳಿ, ಪ್ರತ್ಯೇಕವಾದಂತಹ ಡಬ್ಬದಿಂದ ಕಾಡಿಗೆಯನ್ನು ತೆಗೆದು ಮಕ್ಕಳಿಗೆ ಹಚ್ಚಲ್ಲ, ತಾನು ಹಚ್ಚಿದ ಕಾಡಿಗೆಯಿಂದಲೇ ತೆಗೆದು ಮಗುವಿಗೆ ದೃಷ್ಟಿ ಆಗದಿರಲಿ ಅಂತೇಳಿ ಕಣ್ಣಿನಿಂದ ತೆಗೆದು ಕಾಡಿಗೆಯನ್ನು ಹಚ್ಚಿದ್ರೆ ದೃಷ್ಟಿ ಆಗುವುದಿಲ್ಲ ಅಂತೆ. ಆಕ್ಚುಲಿ ನಮ್ಮಲ್ಲಿ ಶುದ್ಧವಾದಂತಹ ಡಬ್ಬದಿಂದ ತೆಗೆದು ಹಚ್ಚುತ್ತೇವೆ, ಆದರೆ ದೃಷ್ಟಿ ಆಗಬಾರದು ಅಂತಿದ್ರೆ ತಾಯಿ ತಾನು ಧರಿಸಿರುವಂತಹ, ತಾನು ಹಾಕಿಕೊಂಡಂತ ಕಾಡಿಗೆಯಿಂದಲೇ ತೆಗೆದು ಮಗುವಿಗೆ ಆ ದೃಷ್ಟಿ ಬೊಟ್ಟ ನೀಡಬೇಕು ಎನ್ನುವಂಥದ್ದು ಕ್ರಮ. ಹಾಗೆ ಕಣ್ಣಿನ ಎಂಜಲಾದಂತಹ ಕಾಡಿಗೆಯನ್ನು
ಬಾಯಿಯ ಎಂಜಲ ಅಂದ್ರೆ ಅವಳು ಎಲೆ ಅಡಿಕೆ ತಿಂತಾ ಇದ್ರು ಕೂಡ ಈ ಕೆಲವೊಂದ್ಸಲ ಎಲೆ ಅಡಿಕೆ ತಿನ್ನುವಂತ ಹೊತ್ತಲ್ಲಿ ಮಕ್ಕಳುಗಳು ನನುಗು ಕೊಡುವಂತ, ಯಾಕಂದ್ರೆ ಕಲರ್ ಕೆಂಪು ಕಲರ್ ಮಕ್ಕಳಿಗೆ ತುಂಬಾ ಆಕರ್ಷಣೀಯ, ನನುಗು ಕೊಡುವಂತ. ಆವಾಗ ತಾಯಿ ತಾನು ತಿಂತಿದ್ದಂತಹ ಆ ತೊಟ್ಟು ಉಂಟಲ್ಲ, ಎಲೆ ಅಡಿಕೆಯ ತೊಟ್ಟನ್ನು ತೆಗೆದು ಮಗುವಿನ ಬಾಯಿಗೆ ಇಡುವುದು ಕೂಡ ಉಂಟು. ಹೀಗೆ ಬಾಯಂಜಲ ಬೀಳ್ಯವ ನನ್ನ ಮನವ ಹಡೆದವನ ಬಾಯಂಜಲುಂಡು ಬಿಡು ತಾಯಿ, ನಾನು ನಿನ್ನ ದೇಹದ ಒಂದು ಭಾಗ, ಸದಾ ನಿನ್ನ ಎಂಜಲನ್ನು ಉಂಡುಯೇ ನಾನು ಬೆಳೆದಂತವನು, ಹಾಗಾಗಿ ನಾನು ನಿನ್ನ ದೇಹದ ಭಾಗವೇ ವಿನಃ ಬೇರೆ ಅಲ್ಲ ಎನ್ನುವಂತ ಭಾವವನ್ನ ಮಗಳಾದಂಥವಳು ತನ್ನ ತಾಯಿಯಲ್ಲಿ ಈ ರೀತಿಯಾಗಿ ತೋಡಿಕೊಳ್ತಾಳೆ ನೋಡಿ. ಆಮೇಲೆ ಇನ್ನೊಂದು ಸುಂದರವಾದಂತ ಪದ್ಯ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಯಾರು ಇದ್ದರು ನನ್ನ ತಾಯವ್ವನೋಲಾರ ಸಾವಿರ ಕೊಳ್ಳಿ ಒಲಿಯಾಗ, ಸಾವಿರ ಕೊಳ್ಳಿ ಒಲಿಯಾಗ ಇದ್ದರ ಜ್ಯೋತಿ ನಿನ್ಯಾರ ಹೋಲಾರ. ನೋಡಿ ಎಷ್ಟು ಸುಂದರವಾಗಿ ವರ್ಣಿಸ್ತಾರೆ ಅಂತಂದ್ರೆ, ಯಾರೂ ಇದ್ದರು ನನ್ನ ತಾಯವ್ವನ ಹೋಲಾರ. ಹೋಲಾರ ಅಂತಂದ್ರೆ ಹೋಲುತ್ತಾರೆ. ಗಮನಿಸಿಕೊಳ್ಳಿ, ಅಂದ್ರೆ ತವರು ಮನೆಯಲ್ಲಿ ಅಕ್ಕಂದ್ರು ಅಥವಾ ತಂಗಿಯಂದ್ರು ಅವರವರವರ ಮನೆಯಲ್ಲಿ ಇರ್ತಾರಣ್ಣ, ಅತ್ತಿಗೆಯಂದರು ನಾದಿನಿಯರು ಬೇಕಾದಷ್ಟು ಜನ ಇದ್ರೂ ಕೂಡ ಅವರು ನನ್ನನ್ನು ತುಂಬಾ ಚೆನ್ನಾಗಿ ಬಹಳ ಕಾಳಜಿಯಿಂದ ನನ್ನನ್ನು ವಿಚಾರಿಸ ಅಪರೂಪ, ಒಂದು ವೇಳೆ ವಿಚಾರಿಸಿದ್ರು ಉಪಚರಿಸಿದ್ರು ಕೂಡ ಯಾರೂ ಕೂಡ ನನ್ನ ತಾಯಿಗೆ ಸರಿಸಾಟಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ನನ್ನ ತಾಯಿಯನ್ನು ಹೋಲಿಕ್ಕೆ ಸಾಧ್ಯವೇ ಇಲ್ಲ. ಯಾರೂ ಇದ್ದರು ನನ್ನ ತಾಯವ್ವನ ಹೋಲಾರ, ಹೋಲುತ್ತಾರೆಯೇ. ಸಾವಿರ ಕೊಳ್ಳಿ ಒಲೆಯಾಗ ಇದ್ದಾರೆ. ಸಾವಿರ ಕೊಳ್ಳಿ ಅಂದ್ರೆ ಒಲೆಯಲ್ಲಿ ಸಾವಿರಾರು ಕಟ್ಟಿಗೆ ತುಂಡುಗಳನ್ನಿಟ್ಟು ಬೆಂಕಿಯನ್ನು ಉರಿಸಿದರೆ ಅದು ಆ ಬೆಂಕಿಯ ಬಿಸಿ ನಮ್ಮ ಬೆಂಕಿಯ ಬಿಸಿ ನಮಗೆ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ತಾಯಿಯ ಪ್ರೀತಿ ಎಂದರೆ ಅದು ಜ್ಯೋತಿಯ ಹಣತೆಯಂತೆ, ಜ್ಯೋತಿಯ ಬೆಳಕಿನ ಜ್ಯೋತಿ ನಿನ್ನಾರ ಹೋಲಾರ. ನೋಡಿ ಗಮನಿಸಿಕೊಳ್ಳಿ, ಬೇರೆಯವರು ತವರು ಮನೆಯಲ್ಲಿ ಬೇರೆಯವರು ತೋರಿಸುವಂತಹ ಪ್ರೀತಿ, ಪ್ರೇಮ, ಆದರ ಇತ್ಯಾದಿಗಳನ್ನ ಸಾವಿರ ಕೊಳ್ಳಿಯನ್ನು ಉರಿಸಿದಾಗ ಉಂಟಾಗುವಂತ ಬೆಂಕಿಗೆ ಹೋಲಿಸಿದ್ರೆ, ತಾಯಿ ತೋರುವ ಪ್ರೀತಿಯನ್ನ ಜ್ಯೋತಿಗೆ ಹೋಲಿಸ್ತಾರೆ, ಹಣತೆಯ ದೀಪಕ್ಕೆ ಹೋಲಿಸ್ತಾರೆ. ಅದೆಷ್ಟು ಅಪ್ಯಾಯಮಾನ ಗಮನಿಸಿಕೊಳ್ಳಿ. ಆ ಹಣತೆಯ ದೀಪ ಕೊಡುವಂತಹ ಬೆಳಕು ಯಾರಿಗೂ ಕೂಡ ಬಿಸಿಯನ್ನು ಉಂಟು ಮಾಡುವುದಿಲ್ಲ, ಅದು ಹಿಂಸೆ ಅಂತ ಅನಿಸೋದಿಲ್ಲ. ಮಂದವಾದಂಥ ಬೆಳಕಿದ್ರೂ ಕೂಡ ಅದು ನಮ್ಮ ಮನಸ್ಸಿಗೆ ತುಂಬಾ ಅಪ್ಯಾಯಮಾನವಾಗಿರ್ತದೆ. ಆದರೆ ಸಾವಿರ ಕೊಳ್ಳಿಯ ಬೆಂಕಿ ನಮ್ಮ ಮೈಯನ್ನು ಸುಡುತ್ತದೆ, ಮನವನ್ನು ಸುಡುತ್ತದೆ. ಹಾಗಾಗಿ ತಾಯಿಯ ಪ್ರೀತಿಗೆ ಸರಿಸಾಟಿಯಾದುದು ಇನ್ಯಾವುದೂ ಇಲ್ಲ ಎಂದು ಈ ಜನಪದ ತುಂಬಾ ಸುಂದರವಾಗಿ ಪದ್ಯದಲ್ಲಿ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ, ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಾಳು, ಹುತ್ತಾದ ಒಳಗಿರೋ ಸರುಪಾನ, ಹುತ್ತಾದ ಒಳಗಿರೋ ಸರುಪಾನ ಬೇಗೆಯ ನೆತ್ತಿ ಮೇಲಿರುವ ಶಿವಬಲ್ಲ. ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಳು. ಗಮನಿಸಿಕೊಳ್ಳಿ, ಅಂದರೆ ತನ್ನ ಮಕ್ಕಳಿಗೆ ಏನು ಕಷ್ಟ, ಏನು ತೊಂದರೆ ಅಂತ ತಾಯಿಗೆ ಚೆನ್ನಾಗಿ ಗೊತ್ತಿರ್ತದೆ. ಹೆಣ್ಣು ಮಕ್ಕಳ ಕಷ್ಟವನ್ನು ಹೆತ್ತವ್ವ ಮಾತ್ರ ಬಲ್ಲಳು ಅಂತ. ಅಂದರೆ ಹುಟ್ಟಿದಾಗಿನಿಂದ ಮದುವೆ ಆಗಿ ಬೆಳೆದು ಮದುವೆ ಆಗುವ ತನಕನೂ ಕೂಡ ತಾಯಿಗೆ ತನ್ನ ಮಗಳ ಇಂಚು 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 ಚಟುವಟಿಕೆಗಳು ಹೀಗೆ ಅಂತ ಗೊತ್ತಾಗ್ತದೆ. ಅಂದ್ರೆ ಅವಳು ಹೀಗೆ ಮಾಡಿದ್ರೆ ಹೀಗೆ ಇರಬೇಕು ಅಂತ. ಹಾಗಾಗಿ ಮಗಳು ಈಗ ಗಂಡನ ಮನೆಯಲ್ಲಿ ಏನೇ ತೊಂದರೆ ತಾಪತ್ರಯಗಳಿದ್ರೂ ಕೂಡ ಮಗಳು ಮುಚ್ಚಿಟ್ರೂ ಕೂಡ, ತವ್ರ ಮನೆಯಲ್ಲಿ ಹೇಳದೆ ಮುಚ್ಚಿಟ್ರೂ ಕೂಡ ತಾಯಿಯಾದಂಥವಳಿಗೆ ನನ್ನ ಮಗಳಿಗೆ ಇಂಥದ್ದೇ ಕಷ್ಟ ಇದೆ ಅಂತೇಳಿ ತಾಯಿಯಾದಂಥವಳು ಗುರುತಿಸಬಲ್ಲಳು. ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಳು. ಹೆತ್ತವಳಿಗೆ ಯಾಕೋ ಚೆನ್ನಾಗಿ ಇಲ್ಲಮ್ಮ, ಏನು ಸಮಸ್ಯೆ ಇದೆ, ಹೇಳು ನನ್ನ ಹತ್ರ ಹೇಳು ಅಂತ ಹೇಳಿ ಪರಿಪರಿಯಾಗಿ ಕೇವಲ ಮುಖದ ಲಕ್ಷಣದಿಂದಲೇ ತಾಯಿಯಾದಂಥವಳು ಅರಿತುಕೊಳ್ತಾಳೆ ಮಗಳಿಗೆ ಕಷ್ಟದಲ್ಲಿದ್ದಾಳೆ, ಚಿಂತೆಯಲ್ಲಿದ್ದಾಳೆ ಅಂತ. ಹಾಗಾಗಿ ಹುತ್ತಾದ ಒಳಗಿರೋ ಸರುಪಾನ ಬೇಗೆಯ ನೆತ್ತಿ ಮ್ಯಾಲಿರೋ ಶಿವಬಲ್ಲ. ಹುತ್ತದ ಒಳಗಿರುವಂತಹ ಸರ್ಪಕ್ಕೆ ಯಾವ ತೊಂದರೆ ಇದೆ
ಅದು ಯಾವ ನೋವನ್ನು ಅನುಭವಿಸ್ತಾ ಇದೆ ಅಂತೇಳಿ ಅದನ್ನ ತಲೆ ಮೇಲೆ ಧರಿಸಿದಂಥ ಶಿವನಿಗೆ ಗೊತ್ತು ವಿನಃ ಬೇರೆ ಯಾರಿಗೂ ಗೊತ್ತಾಗುವುದಿಲ್ಲ. ಹಾಗೆ ಈ ಹೆಣ್ಣು ಮಕ್ಕಳ ಕಷ್ಟವನ್ನ ಈ ತಾಯಿಗೆ ಮಾತ್ರ ಗೊತ್ತಾಗ್ತದೆ ವಿನಃ ಬೇರೆಯವರಿಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಜನಪದರು ಹೇಳ್ತಾರೆ. ಹಾಗೆ ತಾಯೌನ ನೆನೆಯುವುದು ಯಾಯಾಳಿಯ ಹೊತ್ತ ಊರೆಲ್ಲ ಉಂಡು ಮಲಗಾನ, ಊರೆಲ್ಲ ಉಂಡು ಮಲಗಾನ ಬೆಳ್ಳಿ ಚಿಕ್ಕಿ ಹೊಂಡಾಗ ಹಳೆದವನ ನೆನೆದೇನ. ತಾಯವ್ವನ ನೆನೆಯುವುದು ಯಾಯಾಳಿಯ ಹೊತ್ತು. ಗಮನಿಸಿಕೊಳ್ಳಿ, ಕೆಲವು ಪ್ರಾತಸ್ಮರಣೀಯರು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ತಾಯವ್ವನ ಯಾವ ಹೊತ್ತಲ್ಲಿ ನೆನೆಯಬೇಕು ಅಂತ. ಯಾವ ಹೊತ್ತಲ್ಲಿ ನೆನೆಯಬೇಕು? ತಾಯವ್ವನ ನೆನೆಯುವುದು ಯಾಯಾಳಿ ಯಾವ ಹೊತ್ತು, ಯಾವ್ಯಾವಾಗ ಯಾವ್ಯಾವ ಹೊತ್ತಲ್ಲಿ ನೆನೆಯಬೇಕು. ಊರೆಲ್ಲ ಉಂಡು ಮಲಗಾನ ಬೆಳ್ಚುಕ್ಕಿ. ನೋಡಿ, ಊರೆಲ್ಲ ಉಂಡು ಮಲಗಿದ ಮೇಲೆ ಬೆಳ್ಳಿ ಚುಕ್ಕಿ ಹೊಂಡಾಗ, ಬೆಳ್ಳು ಚುಕ್ಕಿ ಮತ್ತೆ ಬೆಳಗಿನ ಜಾವದಲ್ಲಿ ಮೂಡಿದಾಗ ಹಡೆದವನ ನೆನೆದೇನಂದ್ರೆ ತಾಯಿ ಅಂತ ಗಮನಿಸ್ಕೊಳ್ಳಿ. ಬೆಳ್ಳಿ ಚುಕ್ಕಿ ಮೂಡುವುದು ಸೂರ್ಯ ಉದಯಕ್ಕಿಂತ ತುಂಬಾ ಪೂರ್ವದಲ್ಲಿ ಬೆಳ್ಳಿ ಚುಕ್ಕಿ ಮೂಡುತ್ತದೆ. ಆ ಬೆಳ್ಳಿ ಚುಕ್ಕಿ ಮೂಡಿದಾಗಲೇ ಜನಪದರು ತಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ತೊಡಗುತ್ತಾರೆ. ಹಾಗಾಗಿ ಎದ್ದ ತಕ್ಷಣ ನನ್ನ ತಾಯವ್ವನನ್ನು ನಾನು ನೆನೆಸಿಕೊಳ್ತೇನೆ. ಯಾಕೆಂದ್ರೆ ಎದ್ದ ತಕ್ಷಣ ದೇವರನ್ನು ನೆನೆಸುವಂಥದ್ದು ಒಂದು ಸಂಪ್ರದಾಯ. ಇಲ್ಲಿ ಹಳ್ಳಿಯವರು ನನಗೆ ತಾಯಿ ಇಲ್ಲದೆ ಬೇರೆ ದೇವರಿಲ್ಲ, ಹಾಗಾಗಿ ಈ ಹೊತ್ತಲ್ಲಿ ನಾನು ಆ ತಂಪಾದ ಹೊತ್ತಲ್ಲಿ ಕೆಲವರ ಆಶೀರ್ವಾದ ತಂಪೊತ್ತಿನಲ್ಲಿ ನೆನೆಸ್ಕೊಳ್ತೀನಿ ನಿಮ್ಮನ್ನ ಅಂತ ಹೇಳ್ತಾರೆ. ತಂಪೊತ್ತು ಅಂತಂದ್ರೆ ಆ ಬೆಳಗಿನ ಜಾವದಲ್ಲಿ. ಹಾಗಾಗಿ ತಂಪೊತ್ತಿನಲ್ಲಿ ನಾನು ತಾಯಿಯನ್ನು ನೆನೆತೀನಿ ಅಂತೇಳಿ ಈ ಹೆಣ್ಣು ಮಗಳು ಹೇಳ್ತಾಳೆ. ಆನಂತರ ಮಕ್ಕಳಿಗೆ ಒಂದು ಬುದ್ಧಿ ಮಾತನ್ನ ಹೇಳ್ತಾರೆ. ತಾಯವ್ವನ ಬೈಬ್ಯಾಡ ತಿಳಿಗೇಡಿ ನನ್ನ ತಮ್ಮ, ಬಾಳ ದಿನದಾಕಿ ಹಡೆದವ್ವನ, ಬಾಳ ದಿನದಾಕಿ ಹಡೆದವ್ವನ ಬೈದಾರ, ಬಾಳ ಮರುಗ್ಯಾಳ ಮನದಾಗ, ಬಾಳ ಮರುಗ್ಯಾಳ ಮನದಾಗ. ನೋಡಿ, ತಾಯವ್ವನ ಬೈಬ್ಯಾಡ ತಿಳಿಗೇಡಿ ನನ್ನ ತಮ್ಮ. ಯಾಕೆ ಅಂತಂದ್ರೆ ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಕುಪುತ್ರೋ ಜಾಯತೆ ಕುಮಾತಾ ನ ಜಾಯತೆ ನ ಭವತಿ ಅಂತ. ಕೆಟ್ಟ ಮಗ ಅಥವಾ ಕೆಟ್ಟ ಮಕ್ಕಳು ಹುಟ್ಟಬಹುದಂತೆ ಕೆಟ್ಟ ತಾಯಿ ಮಾತ್ರ ಲೋಕದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಂದ್ರೆ ಗಮನಿಸಿಕೊಳ್ಳಿ, ಅವಳು ಬೇರೆ ಎಲ್ಲರಿಗೂ ಕೂಡ ಕೆಟ್ಟವಳಾಗಿರ್ಬೋದು, ಆದ್ರೆ ಮಕ್ಕಳ ಪಾಲಿಗೆ ಮಾತ್ರ ಅವಳು ಯಾವತ್ತೂ ಒಳ್ಳೆಯವಳಾಗಿರ್ತಾಳೆ. ಹಾಗಾಗಿ ಕುಮಾತ ನಾಭವತಿ ಅಂತ. ಕೆಟ್ಟ ಮಕ್ಕಳು ಅಥವಾ ಕೆಟ್ಟ ಮಗ ಜನಿಸ್ಬೋದು, ಆದ್ರೆ ಕೆಟ್ಟ ತಾಯಿ ಮಾತ್ರ ಯಾವತ್ತೂ ಕೂಡ ಇರುವುದಿಲ್ಲ. ಎಂತಹ ಚಂಡಾಲಳೆ ಆದರೂ ಕೂಡ, ದುಷ್ಟಳಾಗಿದ್ರೂ ಕೂಡ ಅವಳ ಮಕ್ಕಳಿಗೆ ಅವಳು ಒಳ್ಳೆಯ ತಾಯಿಯೇ ಆಗಿರ್ತಾಳೆ. ಹಾಗಾಗಿ ತಾಯವ್ವನ ಬೈಬ್ಯಾಡ ತಿಳಿಗೇಡಿ ನನ್ನ ತಮ್ಮ. ಒಬ್ಬಳು ಹೆಣ್ಣು ಮಗಳು ತನ್ನ ತಮ್ಮನಿಗೆ ಹೇಳ್ತಾಳೆ, ಯಾವ ಕಾರಣಕ್ಕೂ ಕೂಡ ನೀನು ತಾಯವ್ವನನ್ನು ಬೈಬೇಡ,